ಇವತ್ತು ಕಾಲೇಜಲ್ಲೇ ಮದುವೆ ಮಾಡಿಸಿದ್ವಿ. ಅದೇನಂತ ನಿಮಗೆ ಮುಂದೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ. ನಿಮ್ಮ ಜೊತೆ ಡೇ 2ಗೆ ಕಾಲೇಜ್ಗೆ ಹೋಗಿ ಕ್ಲಾಸಸ್ನ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ಡೌ ಮಾಡ್ರಿ ಅಂದರೆ ಅವ್ರು ನಿಜವಾಗ್ಲೂ ಡೌ ಮಾಡ್ತಾ ಇದ್ದಾರೆ. ನನ್ನ ವಿಡಿಯೋಗೋಸ್ಕರ ಡೌ ಮಾಡ್ತಾ ಇದ್ದಾರೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಇದು ಮುಗಿಸ್ಕೊಂಡು ನಮಗೆ ಬ್ರೇಕ್ ಸಿಕ್ತು ಗುರು. ನಮ್ಮ ಕಾಲೇಜಲ್ಲಿ ಬ್ರೇಕ್ ಅಂದರೆ ನಮಗೊಂದು ಟ್ರಿಪ್ಪಿಗೆ ಹೋಗಿ ಬರೋಷ್ಟು ಖುಷಿಯಾಗಿ ಹೋಗ್ಬಿಡುತ್ತೆ. ಸಿಗೋ 15 ನಿಮಿಷದಲ್ಲಿ ಆರಾಮಾಗಿ ಕ್ಯಾಂಪಸ್ ಸುತ್ಕೊಂಡು ಬರೋಣ ಅಂದರೆ ಇಲ್ಲಿ ನನ್ನ ಫ್ರೆಂಡ್, ಇವಳ ಹೆಸರು ಮೇಘನಾ ಅಂತ. ಈ ಜೋಡಿ ಅಕ್ಕಿಗಳ ಬಗ್ಗೆ ನಾನು ಮುಂದೆ ನಿಮಗೆ ಹೇಳ್ತೀನಿ. ಕಾಲೇಜಲ್ಲಿ ಮದುವೆ ಆಯಿತು ಅನ್ನೋಲ್ಲ, ಅದಕ್ಕೋಸ್ಕರ ಊಟ ಹಾಕ್ಸೋಣ ಅಂತ ಎಲ್ಲರನ್ನೂ ಕೂರಿಸಿದ್ವಿ. ಇಲ್ಲ ಇವತ್ತು ನಮ್ಮ ಸೀನಿಯರ್ಸು ಮಾತೃಭೋಜನ ಕೈತುತ್ತು ಅನ್ನೋ ಪ್ರೋಗ್ರಾಮ್ನ ಮಾಡಿದ್ರು. ಹಾಗೆ ಇವ್ರು ನಮ್ಮ ಸೀನಿಯರ್ ಪಲ್ಲವಿ ಅಕ್ಕ ಅಂತ. ಎಲ್ಲರೂ ಹಾಯ್ ಮಾಡಬೇಡಿ. ನಾವು ಯಾಕೆ ಈ ಥರ ಕೈ ಬಡಿತಾ ಇದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಬಿಟ್ಟಿತ್ತು. ಆ್ಯಕ್ಚುಲಿ ಐ ಆಮ್ ವೆಯ್ಟಿಂಗ್. ಕೊನೆಗೂ ಪೂಜೆ ಮಾಡೋ ಅಷ್ಟೊತ್ತಿಗೆ ನಾನು ಅಲ್ಲೇ ಸ್ಲೀಪ್ ಹೋಗ್ಬಿಟ್ಟಿದ್ದೆ. ಅದಾದ್ಮೇಲೆ ಕೊನೆಗೂ ಎಬ್ಬರಿಸಿ ಇಲ್ಲ ನಾವು ಊಟ ಕೊಡ್ತೀವಿ ಅಂತ ಕೈ ತೂತಂದರೆ ಎಲ್ಲ ಒಂದು ಐಟಮ್ಸ್ನು ನಮ್ಮ ಕೈಗೆ ಹಾಕ್ತಾರೆ. ಇಲ್ಲಿ ತಟ್ಟೆ ಆ ಥರ ಇರಲಿಲ್ಲ. ಆ್ಯಂಡ್ ಇವಳು ನನ್ನ ಫ್ರೆಂಡ್. ಇವತ್ತು ಲಾಸ್ಟ್ ಸ್ಪೀಡಲ್ಲಿ ನಾವು ಹಾಗೆ ಒಬ್ಬರ ಮೇಲೊಬ್ಬರು ಕವನಗಳನ್ನ ಬರ್ಕೊಂಡು ಅವ್ರನ್ನ ಅಜೀಬ್ ಮಾಡಿಕೊಂಡು ಮುಗಿಸಿದ್ವಿ. ನಾನು ನಿಮಗೆ ಹೇಳ್ದಲ್ಲ ಮದುವೆ ಆಯಿತು ಅಂತ. ಆ ಮದುವೆ ಸಂಭ್ರಮ ಇವಾಗ ಸ್ಟಾರ್ಟ್ ಆಗುತ್ತೆ ನೋಡಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಕೊನೆಗೆ ಇವ್ರ ಮದುವೆ ಸಂಭ್ರಮಕ್ಕೆ ಹಾಕಿದ ಅಕ್ಷತೆ ಕಾಳು ಅಂದರೆ ಪೇಪರ್ನ ಕೊನೆಗೆ ನಾವೇ ಇಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿ ಇವತ್ತಿನ ದಿನನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್.